ನಮಸ್ಕಾರ. ಇವತ್ತು ಶಿವರಾತ್ರಿ. ಇವತ್ತು ಉಪವಾಸ ಇದ್ದು ರಾತ್ರೆಲ್ಲ ಜಾಗರಣೆ ಇರ್ತೀವಿ. ಶಿವನನ್ನ ಆರಾಧಿಸ್ತೀವಿ. ಅವನ ಅನುಗ್ರಹಕ್ಕೆ ಪಾತ್ರ. ಅದೇ ರೀತಿ ಪೂಜೆ ಮಾಡ್ಬೋದಾ ಅಥವಾ ಬೇರೆ ಥರನೂ ಪೂಜೆ ಮಾಡ್ಬೋದಾ ಅನ್ನೋದನ್ನ ಇವತ್ತು ಹೇಳಿ. ನಾವು ಬೆಳಗಿಂದ ಸಂಜೆ ಉಪವಾಸ ಇರೋದ್ರಿಂದ ನಮ್ಮ ಇಂದ್ರಿಯ ನಿಗ್ರಹ ಆಗತ್ತೆ, ನಮ್ಮ ಸೆಲ್ಫ್ ಕಂಟ್ರೋಲ್ ಹೆಚ್ಚಾಗತ್ತೆ. ಇದರಿಂದ ನಮ್ಮ ಶ್ರದ್ಧೆ, ಸ್ಪಷ್ಟತೆ, ಜ್ಞಾನದ ಅರಿವು ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಗರಣೆ ಅಂದ್ರೆ ಅವ್ಯಾಕ್ನಿಂದ ನಾವು ಜಾಗೃತವಾಗ್ತೀವಿ, ಅಂದ್ರೆ ಅಂಧಕಾರದಿಂದ ಜಾಗೃತವಾಗ್ತೀವಿ. ಕರನೇ ನಾವು ಜೀವನ ಮಾಡ್ತಿದ್ದೀವಿ ಅಂತ ಏನೆಲ್ಲ ಅನ್ಕೊಂಡಿರ್ತೀವೋ, ಇವತ್ತು ಒಂದಿನ ಅದಕ್ಕೆ ಉಪವಾಸ ಮಾಡಿ ಆ ಅಂಧಕಾರದಿಂದ ಏನು ಇದೇ ಸತ್ಯ ಅಂತ ನಂಬ್ಕೊಂಡು ಬದುಕ್ತಾ ಇರ್ತೀವಿ, ಇದಲ್ಲ ಸತ್ಯ, ಸತ್ಯ ಏನು ಅನ್ನೋದನ್ನ ಒಂದು ಜಾಗೃತರಾಗೋದಿಕ್ಕೆ ಇವತ್ತು ನಾವು ಜಾಗರಣೆ ಮಾಡ್ತೀವಿ. ಶಿವ ಅಂದ್ರೇನೆ ಸ್ಪಷ್ಟತೆ, ಕ್ಲಾರಿಟಿ. ಈಗ ನಾವು ಚಿಕ್ಕವರಿದ್ದಾಗೆಲ್ಲ ಮೂವಿ ಸೀರಿಯಲ್ಸು ಎಲ್ಲ ನೋಡ್ತಾ ಇರುವಾಗ ಹೀರೋ ಹೀರೋಯಿನ್ಗಳಿಗೆ ಏನಾದರೂ ಕಷ್ಟ ಆದರೆ, ಅವ್ರು ಕಷ್ಟಪಡ್ತಾ ಇದ್ರೆ ನಾವು ಅಳಕ್ಕೆ ಶುರು ಮಾಡಿಬಿಡ್ತಿದ್ವಿ, ಕಣ್ಣಲ್ಲಿ ನೀರು ಬಂದ್ಬಿಡ್ತಿತ್ತು. ಆಮೇಲೆ ತಕ್ಷಣ ನಮ್ಮ ಅಮ್ಮನೋ ನಮ್ಮ ಅಪ್ಪನೋ ಬಂದು ಟಿ ವಿ ಆಫ್ ಮಾಡಿಬಿಟ್ಟು, ಏನಕ್ಕೆ ಅಳ್ತಾ ಇದೆಯಾ, ಅದು ಬರೀ ಮೂವಿ ಅಷ್ಟೇ, ಅದೊಂದು ಸೀರಿಯಲ್ಲು, ಅದನ್ನ ನೋಡ್ಕೊಂಡು ಯಾಕೆ ಅಳ್ತಾ ಇದೆಯಾ ಅಂದ ತಕ್ಷಣ ನಾವು ಸರಿಯಾಗ್ಬಿಡ್ತಿದ್ವಿ. ಅಯ್ಯೋ ಹೌದಲ್ಲ, ಇದು ಸೀರಿಯಲ್ಲು, ಅಯ್ಯೋ ಇದು ಮೂವಿ, ಸುಮ್ಮನೆ ಅಳ್ತಾ ಇದ್ದೀವಿ ನಾವು ಅಂದ್ಕೊಂಡು ತಕ್ಷಣ ಸರಿ ಹೋಗ್ಬಿಡ್ತಿದ್ವಿ. ಅಂದರೆ ಒಂದು ಕ್ಲಾರಿಟಿ ಸಿಕ್ತು, ಓ ಇದಲ್ಲ, ಇದು ಸುಮ್ಮನೆ ನಾವು ಮೋಸ ಹೋಗ್ಬಿಟ್ವಿ, ಸುಮ್ಮನೆ ಅಳ್ತಾ ಇದ್ದೀವಿ ಅದನ್ನ ನೋಡಿಕೊಂಡು, ಅವ್ರಿಗೇನೂ ಆಗಿಲ್ಲ ಅಂತ. ಅದೇ ಥರ ನಮ್ಮ ಅಮ್ಮ ಅಪ್ಪ ಅವನೇ ನಾವೇನೆಲ್ಲ ಜೀವನದಲ್ಲಿ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತೀವಿ, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೊರಗಡೆ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದೇ ಸತ್ಯ, ಅದೇ ನಾವು, ಅದೇ ನಮ್ಮ ಜಗತ್ತು ಅಂದ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಯಾವಾಗ ನಮಗೆ ಸ್ಪಷ್ಟತೆ ಬರುತ್ತೆ, ಓ ಇದಲ್ಲ, ಈ ಪ್ರಾಬ್ಲಮ್ಸ್ನ ನಾವು ಹ್ಯಾಂಡಲ್ ಮಾಡ್ಬೋದು, ಇದನ್ನು ಕ್ರಿಯೇಟ್ ಮಾಡಿರೋರು ನಾವೇ, ಇದನ್ನು ಕೂಡ ನಾವು ಅವೇರ್ಫುಲ್ ಆಗಿ ನೋಡ್ಬೋದು, ಇದೇ ಸತ್ಯ ಅಲ್ಲ, ಇದಕ್ಕಿಂತ ಹೆಚ್ಚಿನದ್ದು ಜೀವನದಲ್ಲಿ ತುಂಬ ಇದೆ, ಸುತ್ತಮುತ್ತ ಒಳ್ಳೇದು ತುಂಬ ನಡೀತಾ ಇದೆ, ಅದ್ರ ಕಡೆನೂ ನಾವು ಗಮನ ಕೊಡಬೇಕು, ಅದ್ರ ಕಡೆನೂ ನಾವು ಫೋಕಸ್ ಮಾಡಬೇಕು, ನಮ್ಮ ಕಷ್ಟಗಳೇ ನಮ್ಮ ಜೀವನ ಅಲ್ಲ ಅನ್ನೋದನ್ನು ತೋರಿಸೋದೆ ಶಿವ. ಆ ಸ್ಪಷ್ಟತೆ, ಆ ಅವೇರ್ನೆಸ್, ಆ ಅವೇರ್ಫುಲ್, ಅದನ್ನು ನಮ್ಮ ಮನಸ್ಸಿನಲ್ಲಿ ಜಾಗೃತ ಮಾಡೋದೇ ಆ ಶಿವತತ್ವ ಅಂತ ಹೇಳ್ಬೋದು. ಇನ್ನು ನಾವು ಶಿವನನ್ನು ಆರಾಧಿಸ್ಬೇಕಾದ್ರೆ ಪಂಚಭೂತಗಳಿಂದ ಆರಾಧಿಸ್ತೀವಿ. ಅಂದರೆ ಜಲದಿಂದ, ಅಗ್ನಿಯಿಂದ, ವಾಯುವಿಂದ, ಮತ್ತು ಭೂಮಿ ಮತ್ತು ಆಕಾಶ ತತ್ವ. ಈಗ ಜಲ ಅಂದರೆ ನಾವು ನೀರನ್ನು ಅಭಿಷೇಕ ಮಾಡ್ತೀವಿ, ದೀಪ ಹಚ್ತೀವಿ, ಸುಗಂಧಗಳಿಂದ ಅಂದರೆ ಊದಿನ ಕಡ್ಡಿ, ಲೋಬಾನದಿಂದ ಪೂಜೆ ಮಾಡ್ತೀವಿ. ಇನ್ನು ಭೂಮಿ ಅಂದರೆ ಹಣ್ಣುಗಳನ್ನು ನೈವೇದ್ಯ ಇಡ್ತೀವಿ. ಆಕಾಶ ತತ್ವ ಅಂದರೆ ಮಂತ್ರಗಳನ್ನು ಹೇಳ್ತಾ ದೇವರನ್ನು ಆರಾಧಿಸ್ತೀವಿ. ಹೀಗೆ ಪಂಚಭೂತಗಳಿಂದ ನಾವು ಮುಂಚೆ ಸನಾತನ ಕಾಲದಿಂದನೂ ಹೀಗೆ ಶಿವನನ್ನು ಆರಾಧಿಸ್ತಾ ಬಂದಿದ್ದೀವಿ. ಆ ಪಂಚಭೂತಗಳ ಅಧಿಪತಿನೇ ಶಿವ ಅಂದ್ಕೊಂಡು ಶಿವನನ್ನು ಆರಾಧಿಸ್ತೀವಿ. ಶಿವರಾತ್ರಿ ದಿನ ಪಂಚಭೂತಗಳನ್ನು ಹೀಗೂ ಆರಾಧನೆ ಮಾಡ್ಬೋದು. ಈಗ ಬೇಸಿಗೆ ಬರ್ತಾ ಇದೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಾವು ಹೊರಗಡೆ ನೀರಿಡೋದ್ರಿಂದ ಅವುಗಳ ಬಾಯಾರಿಕೆನ ತಣಿಸ್ಬೋದು. ಇನ್ನು ಜಲತತ್ವ ಆಯಿತು. ಇನ್ನು ಅಗ್ನಿತತ್ವ ಅಂದರೆ ನಾವು ಅಡುಗೆ ಮಾಡಿ ಯಾರಿಗೆ ಆಹಾರದ ಅಗತ್ಯವಿದೆಯೋ, ಅಂದರೆ ರೋಡ್ ಸೈಡಲ್ಲಿ ಆಗಿರ್ಬೋದು ಅಥವಾ ದೇವಸ್ಥಾನದ ಹತ್ರ ಆಗಿರ್ಬೋದು, ಅವರಿಗೆ ನಾವು ಊಟನ ಕೊಡೋದ್ರಿಂದ ಕೂಡ ಆರಾಧನೆ ಮಾಡ್ಬೋದು. ಇನ್ನು ವಾಯುತತ್ವನ ಇವು ಹೋಮ ಮಾಡಿ ಕೂಡ ನಮ್ಮ ಎನ್ವೈರನ್ಮೆಂಟ್ನ ಅಂದರೆ ಪರಿಸರನ ಪ್ಯೂರಿಫೈ ಮಾಡ್ಬೋದು. ಯಾಕಂದರೆ ತುಪ್ಪ ಮತ್ತು ಗಿಡಮೂಲಿಕೆಗಳಿಂದ ನಾವು ಹೋಮ ಮಾಡೋದ್ರಿಂದ ಅದರಲ್ಲಿರೋ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸು ನಮ್ಮ ಏರ್ ಪಲ್ಯೂಷನ್ನ ಕಮ್ಮಿ ಮಾಡುತ್ತೆ. ಹಾಗೂ ನೀವು ಆರಾಧನೆ ಮಾಡ್ಬೋದು. ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಹೂವಿನ ಗಿಡಗಳನ್ನು ಹಾಕಿ, ಸುಗಂಧಭರಿತವಾದಂಥ ಹೂವಿನ ಗಿಡಗಳನ್ನು ಹಾಕಿ, ಆ ಸುಗಂಧನ ಜನ ಓಡಾಡೋರು ತಗೊಳ್ಳೋದ್ರಿಂದ ಕೂಡ ಅವರ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ. ಇನ್ನು ಭೂಮಿನ ಪೂಜೆ ಮಾಡೋದಕ್ಕೆ ನಿಮಗೆ ಗೊತ್ತೇ ಇದೆ, ಗಿಡ ಮರಗಳು ಇವುಗಳನ್ನು ನಾವು ಬೆಳೆಸೋದ್ರಿಂದ ಎಲ್ಲ ಆಗುತ್ತೋ ಅಲ್ಲಿ ಪಾರ್ಕಲ್ಲೋ ಅಥವಾ ಸುತ್ತಮುತ್ತ ನೀವು ಇರುವಂಥ ಜಾಗದಲ್ಲೋ ಇವು ಭೂಮಿನ ಪೂಜೆ ಮಾಡ್ದಂಗೆ. ಆಕಾಶ ತತ್ವನ ಪೂಜೆ ಮಾಡೋದು ಹೇಗೆ ಅಂದರೆ, ನಮ್ಮ ಸುತ್ತಮುತ್ತ ಇರೋರ ಜೊತೆ ಒಳ್ಳೆ ರೀತಿಯಿಂದ ಮಾತಾಡೋದು. ಈಗ ಶಿವ ಹೇಗೆ ತನ್ನ ಗಂಟ್ಲಲ್ಲಿ ವಿಷನ ಇಟ್ಕೊಂಡಿರ್ತಾನೆ,
ಯಾಕೆ ಅದೇನು ಸಿಂಬಲ್ ತೋರಿಸುತ್ತೆ ಅಂದರೆ, ನಮ್ಮಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ನಮ್ಮ ಬಾಯಿಂದ ಬರೋವಂಥ ಮಾತು ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಯಾಕಂದರೆ ಸುತ್ತಮುತ್ತ ಇರೋರಿಗೂ ನಾವು ಅದನ್ನೇ ಹರಡೋದು. ನಾವು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ, ಕೆಟ್ಟದಾಗಿ ಇನ್ನೊಬ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ನಮಗೆ ಬಾಯಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಸುತ್ತಮುತ್ತ ಇರೋ ಮನಸ್ಥಿತಿ ಹದಗೆಡುತ್ತೆ, ವಾತಾವರಣ ಅಶುದ್ಧವಾಗುತ್ತೆ. ಸೊ ಶಿವನ ತತ್ವ, ಆ ಒಂದು ನೀವು ಶಿವನನ್ನ ಗಮನಿಸಿದ್ರೆ ಅವನ ಕೈಯಲ್ಲಿರೋ ಡಮರುಗ ಆಗಲಿ, ಅವನ ಕೈಯಲ್ಲಿರೋ ಆ ತ್ರಿಶೂಲ ಆಗಲಿ ಏನು ತೋರಿಸುತ್ತೆ ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸು, ಈ 3 ಗುಣಗಳು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ. ಅದ್ರ ಕೆಳಗಡೆ ಡಮರುಗ, ಚಿಕ್ಕದಾಗಿ ಒಂದು ಡಮರುಗ ಇರುತ್ತೆ. ಏನು ಡಮರುಗ ಅಂದರೆ ಶಬ್ದ, ಅಲರಾಮ್, ಅಂದರೆ ನಾವು ಹೇಳ್ಬೇಕು ಅನ್ನೋದು, ನಾವು ಜಾಗೃತವಾಗಬೇಕು. ಈ 3 ತತ್ವಗಳು ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಇವನ ತಲೆಯಲ್ಲಿ ಗಂಗೆ, ಗಂಗೆ ಅಂದರೆ ಜ್ಞಾನ, ಆ ಜ್ಞಾನದ ಹರಿವು ಆಗ್ತಾನೆ ಇರುತ್ತೆ. ಅವನು ಪರ್ವತದ ಮೇಲೆ ಕೂತಿರ್ತಾನೆ. ಪರ್ವತ ಅಂದರೆ ಸ್ಥಿರತೆ. ನಮ್ಮಲ್ಲಿ ಯಾವಾಗಲೂ ಆ ಸ್ಥಿರತೆ ಇದ್ದಾಗ, ಆ ನಿಶ್ಚಲ ತತ್ವ ನಮ್ಮಲ್ಲಿದ್ದಾಗ ಆ 3 ಗುಣ ಸತ್ವ, ರಜಸ್ಸು, ತಮಸ್ಸು, ಆ 3 ಗುಣ ಕೂಡ ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಮ್ಮಲ್ಲಿ ಜ್ಞಾನದ ಹರಿವು ಸದಾ ಇರುತ್ತೆ, ನಾವು ಜಾಗೃತರಾಗಿರ್ತೀವಿ ಅನ್ನೋದು. ಸೊ ಆಕಾಶ ತತ್ವನೂ ಕೂಡ ಹೀಗೆ ನಿಮ್ಮ ಬಾಯಿಂದ ಬರುವಂಥ ಒಳ್ಳೆ ನುಡಿಗಳಿಂದ ಜನರ ಮನಸ್ಸನ್ನು, ಜನರ ಒಂದು ಅರಿವನ್ನು ಜಾಸ್ತಿ ಮಾಡ್ಬೋದು. ಹೀಗೂ ನೀವು ಆರಾಧನೆ ಮಾಡ್ಬೋದು. ಇಂದ ಹೊರಗಡೆ ಹೋಗಿ ಈ ಥರನೂ ಗಿಡ, ಮರಗಳು, ಪಕ್ಷಿಗಳು, ಪ್ರಕೃತಿ ಜೊತೆ ನೀವು ಕಳೆದ್ರೂ ಕೂಡ ಅದು ಪಂಚಭೂತಗಳನ್ನು ನಾವು ಆರಾಧನೆ ಮಾಡ್ತಿರೋ ಲೆಕ್ಕದಿಂದ ನಮ್ಮಲ್ಲಿ ಜಾಗರಣೆ ಶುರುವಾಗುತ್ತೆ. ಯಾರಿಗೆಲ್ಲ ಉಪವಾಸ ಮಾಡೋಕ್ಕಾಗತ್ತೆ ಉಪವಾಸ ಮಾಡಿ. ಅಕಸ್ಮಾತ್ ನಿಮಗೆ 3 ಹೊತ್ತು ಉಪವಾಸ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ 1 ಹೊತ್ತಾದರೂ ಉಪವಾಸ ಮಾಡಿ. ರಾತ್ರಿ ಎಷ್ಟಾಗುತ್ತೋ ಅಷ್ಟು ಜಾಗರಣೆ ಇದ್ದು ಬರೀರಿ. ಏನಿದೆ ನಿಮ್ಮ ಮನಸ್ಸಿನಲ್ಲಿ, ಏನೇನು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಏನು ಸೊಲ್ಯೂಷನ್ಸ್ನ ನಾವು ಕಂಡುಹಿಡಿಬೋದು ಅಂತ ಕೂತ್ಕೊಂಡು ಜರ್ನಲಿಂಗ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಓಂ ಚಾಂಟಿಂಗ್ ಮಾಡಿ. ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ. ನಾವು ಬರೀ ಓಂ ಚಾಂಟ್ ಮಾಡೋದ್ರಿಂದ ನಮ್ಮ ಮನಸ್ಸು ಕಾಮ್ ಆಗುತ್ತೆ. ನಮ್ಮ ಅಂತರಂಗದಲ್ಲಿ ಏನಿದೆ ಅನ್ನೋದ್ರ ಸ್ಪಷ್ಟತೆ ನಮಗೆ ಸಿಗುತ್ತೆ. ಶಿವರಾತ್ರಿನ ಸಂತೋಷದಿಂದ, ಸಂಭ್ರಮದಿಂದ ಆಚರಿಸಿ. ಧನ್ಯವಾದಗಳು.